नाम इम एव च पूर्णप्रज्ञस्थितिस्तु भगवत्कार्यसाधकः पदेः पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये श्रीगुरुभ्यो नमः ವ್ಯಾಪ್ಯತ್ವ ಅಸಿದ್ಧಿ ನೋಡ್ತಾ ಇದ್ದೀವಿ. ಅದರಲ್ಲಿ ಸಾಧ್ಯ ಸಂಬಂಧ ರಹಿತ ಮತ್ತು ಸೋಪಾಧಿಕ ಸಂಬಂಧ ಅಂತ ಎರಡು. ಸರ್ವಂ ಕ್ಷಣಿಕಂ ಸತ್ವಾತ್ ಹಾಗೆ ಅಂತ ನೋಡಿ, ಅಲ್ಲಿ ಸರ್ವಂ ಅಂತ ಪಕ್ಷದಲ್ಲಿ ಎಲ್ಲವೂ ಬಂದ್ಬಿಟ್ಟಿದೆ. ಅದರಿಂದ ವ್ಯಾಪ್ತಿಯನ್ನು ನಿಶ್ಚಯ ಮಾಡೋದಕ್ಕೆ ದೃಷ್ಟಾಂತ ಮುಂತಾದವುಗಳು, ಸಪಕ್ಷ ಮುಂತಾದವುಗಳು ಯಾವುದೂ ಇರೋದಿಲ್ಲ. ಅದರಿಂದ ವ್ಯಾಪ್ತಿ ನಿಶ್ಚಯ ಮಾಡಲಿಕ್ಕೆ ಆಗೋದಿಲ್ಲ. ಇದು ವ್ಯಾಪ್ಯತ್ವ ಅಸಿದ್ಧ. ಅಂತಹ ವ್ಯಾಪ್ತಿ ಅಸಿದ್ಧವಾಗಿದೆ ಹಾಗೆ ಅಂತ ಸಾಧ್ಯ ಸಂಬಂಧ ರಹಿತ ಹಾಗೆ ಅಂತ ಸಾಧ್ಯ ಸಂಬಂಧ ರಹಿತವಾದ ವ್ಯಾಪ್ಯತ್ವ ಸಿದ್ಧಿ ಒಂದು. ಸೋಪಾಧಿಕ ಸಂಬಂಧಶ್ಚ ಹಾಗೆ ಸಂಬಂಧ ಅಂದ್ರೆ ಉಪಾಧಿಯ ಸಂಬಂಧ ಉಳ್ಳದ್ದು ಅಂತ ಎರಡನೇ ಪಕ್ಷ, ಅದು ನೋಡ್ಬೇಕಾದ್ದು. ದ್ವಿತೀಯ ಯಥಾ ವೈದಿಹಿಂಸಾ ಪಾಪಸಾಧನಂ ಹಿಂಸಾತ್ವಾತ್ ಬ್ರಾಹ್ಮಣ ಹಿಂಸಾವತ್ ಹಾಗೆ ಅಂತ ನೋಡಿ. ಹಿಂಸೆಯಲ್ಲಿ ಎರಡು ಹಿಂಸೆ ಇದೆ. ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಸಮ್ಮತವಾದ ಒಂದು ಹಿಂಸೆ ಇದೆ. ಅವೈದಿಕ ಹಿಂಸಾ, ಅದನ್ನ ವೈದಿಕ ಹಿಂಸಾ ಅಂತ ಕರೀತಾರೆ. ಅವೈದಿಕ ಹಿಂಸಾ ಅಂದ್ರೆ ವೇದದಲ್ಲಿ ಹೇಳದೆ, ಶಾಸ್ತ್ರಗಳಲ್ಲಿ ಹೇಳದೇ ಇರುವ ಹಿಂಸಾ ಕ್ರಿಯೆಯನ್ನು ಮಾಡೋದು ಹಾಗೆ ಅಂತ. ಅದರಿಂದ ವೈದಿ ಹಿಂಸಾ ಅದು ಹೇಗೆ, ಅವೈದಿಕ ಹಿಂಸಾ ಅದು ಪಾಪ ಸಾಧನ, ಅದು ಪ್ರಸಿದ್ಧ. ಅದು ಶಾಸ್ತ್ರಗಳಲ್ಲಿ ಹೇಳಿದ್ದನ್ನ ಮಾಡಬೇಕು, ಹೇಳದೇ ಇದ್ದ ಹಿಂಸೆಗಳನ್ನ ಮಾಡಬಾರ್ದು, ಪರ್ಮಿಷನೇ ಇಲ್ಲ ನಮಗೆ ಅಂತ ಅದರ ಅಭಿಪ್ರಾಯ ಹೊರಟು. ಇಲ್ಲಿ ವೈದಿ ಹಿಂಸಾ ಅಂದ್ರೆ ಶಾಸ್ತ್ರಗಳಲ್ಲಿ ಹೇಳಿದ ಹಿಂಸೆಯನ್ನ ಮಾಡುವುದು ಕೂಡ ಪಾಪ ಸಾಧನ. ಯಾಕೆ? ಹಿಂಸಾತ್ವ ಅಂತ ಹೇಳ್ತಾರೆ. ಅದು ಕೂಡ ಹಿಂಸೆಯೇ ಆದ್ದರಿಂದ. ಬ್ರಾಹ್ಮಣ ಹಿಂಸಾವತ್, ಬ್ರಾಹ್ಮಣನ ಹೇಗೆ ಹಿಂಸೆ ಮಾಡಬಾರ್ದು ಅದೇ ತರ ಅದು ಹೇಗೆ ಪಾಪ ಸಾಧನವೋ ನೋಡಿ. ಇದು ದೃಷ್ಟಾಂತ ಅಂದ್ರೆ ಸಪಕ್ಷ ಅಂತ ಅರ್ಥ. ನೋಡಿ, ಅಲ್ಲಿ ಖಾತ್ರಿ ಆಗಿಬಿಟ್ಟಿದೆ. ಬ್ರಾಹ್ಮಣ ಹಿಂಸಾ ಅಂದ್ರೆ ಅದು ಪಾಪ ಸಾಧನ ಹಾಗೆ ಹಾಗೆ ಅಂತ ಸಾಧ್ಯ. ಇಲ್ಲಿ ಪಾಪ ಸಾಧನ ಅದು ಸಾಧ್ಯ. ಸೊ ಅದು ನಿಶ್ಚಯ ಆಗಿದೆ. ಅದರಿಂದ ಅದನ್ನು ಉದಾಹರಣೆ ಕೊಟ್ಟಿದ್ದಾರೆ. ಅದೇ ತರ ವೈದಿಕ ಹಿಂಸೆಯು ಕೂಡ ಪಾಪ ಸಾಧನವೇ. ಯಾಕೆ? ಅದು ಕೂಡ ಹಿಂಸೆ ಆದ್ದರಿಂದ ಅಂತ. ಈ ಅನುಮಾನ ಸ್ಪಷ್ಟ ಆಯ್ತಾ? ವೈದಿಕ ಹಿಂಸೆ ಅಂದ್ರೆ ಏನು ಗುರುಗಳೇ? ಶಾಸ್ತ್ರಗಳಲ್ಲಿ ಹೇಳಿದ, ಈಗ ಉದಾಹರಣೆಗೆ ಅಶ್ವಮೇಧ ಯಾಗ ಮಾಡಬೇಕು ಅಂದ್ರೆ ಒಂದು ಅಶ್ವವನ್ನ ತರಬೇಕು, ಅದನ್ನ ಕಟ್ ಮಾಡಬೇಕು, ಅದನ್ನ ಮೇಧಸ್ಸನ್ನ ತೆಗೆದು ಅದನ್ನ ಆಹುತಿಯಾಗಿ ಕೊಡೋದು. ಕೊಡ್ಬೇಕು. ಇದನ್ನ ವೇದದಲ್ಲಿ ಹೇಳಿದ್ದಾರೆ. ಇದನ್ನ ಅಶ್ವಮೇಧ ಯಾಗ ಕ್ಷತ್ರಿಯರು ಮಾಡತಕ್ಕದ್ದು ಹಾಗೆ ಅಂತ. ಆದ್ರೆ ಅದು ಕೂಡ ಏನಾಗಿದೆ? ಪಾಪ ಸಾಧನ ಅಂತ ಇಲ್ಲಿಗೆ ಹೇಳ್ತಾ ಇದ್ದಾರೆ. ಅರ್ಥ ಆಗಿದೆಯಾ? ಬ್ರಾಹ್ಮಣನ ಹಿಂಸೆ ಅಂತೆ ಅಂತ ಅದಕ್ಕೆ ಉದಾಹರಣೆ. ಆದರೆ ಈ ಅನುಮಾನ ಏನಿದೆ? ದೋಷಗ್ರಸ್ತವಾಗಿದೆ, ಅಂದ್ರೆ ದೋಷದಿಂದ ಕೂಡಿದ್ದಾಗಿದೆ. ಯಾಕೆ? ಎಲ್ಲಾ ಹಿಂಸೆಯೂ ಕೂಡ ಏನಾಗೋದಿಲ್ಲ. ಬ್ರಾಹ್ಮಣ ಹಿಂಸಾತ್ವ ಪಾಪಸಾಧನತ್ವಯೋ ಸಂಬಂಧೇ ನಿಷಿದ್ಧತ್ವಸ್ಯ ಉಪಾದೇಹೆ ಸತ್ವ ಹಾಗೆ ಅಂತ. ಯಾವುದು ನಿಷಿದ್ಧ ಮಾಡಿದ್ದಾರೋ ನಿಷಿದ್ಧವಾದ ಹಿಂಸೆ ಮಾತ್ರ ಪಾಪ ಸಾಧನೆ ಹೊರತು ಎಲ್ಲಾ ವೈದಿಕ ಹಿಂಸೆಯೂ ಕೂಡ ಪಾಪ ಸಾಧನ ಅಲ್ಲ ಅಂತ ಅದರ ಅಭಿಪ್ರಾಯ. ವೈದಿಕ ಹಿಂಸೆ ಯಾಕೆ ಪಾಪ ಅಲ್ಲ? ನಿಷಿದ್ಧ ಅಲ್ಲ ಅದು. ಸೊ ಅದರಿಂದ ವೈದಿಕ ಹಿಂಸೆ ಆದ್ರಿಂದ ಪಾಪ ಸಾಧನ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಮತ್ತೆ ಯಾವುದು ಪಾಪ ಸಾಧನ? ಅದನ್ನ ಉಪಾಧಿ ಅಂತ ಕರೀತಾರೆ. ನೋಡಿ, ಅನುಮಾನಕ್ಕೆ ಏನ್ ಬಂತು? ಉಪಾಧಿ ಇದೆ. ಉಪಾಧಿ ದೋಷ, ಉಪಾಧಿಗ್ರಸ್ತವಾಗಿದೆ. ಅಂದ್ರೆ ವಾಸ್ತವಿಕವಾಗಿ ಉಪಾಧಿ ಯಾವುದು? ನಿಷಿದ್ಧತ್ವ. ಅದನ್ನೇ ಬರೀತಾರೆ ನೋಡಿ. ಪಾಪ ಸಾಧನತ್ವಯೋ ಸಂಬಂಧೆ ನಿಷಿದ್ಧತ್ವಸ್ಯ ಉಪಾದೇಹೆ ಸತ್ವ. ನಿಷಿದ್ಧತ್ವ ಎನ್ನುವುದು ಉಪಾಧಿಯಾಗಿದೆ ಹಾಗೆ ಅಂತ. ಅದರಿಂದ ಯಾವುದು ನಿಷಿದ್ಧವಾಗಿದೆಯೋ ಅದು ಮಾತ್ರ ಪಾಪ ಸಾಧನೆ ಹೊರತು
ವೈದಿ ಸಾಧನವು ಅದು ಪಾಪ ಸಾಧನ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ನಿಷಿದ್ಧತ್ವ ಅದು ಉಪಾಧಿ ಅಂತ ಹೇಳಿದಂತೆ ಆಯ್ತು. ಏನದು ಉಪಾಧಿ ಅಂದ್ರೆ ಏನು ಹಾಗೆ ಅಂತ, ಅದಕ್ಕೆ ನೆಕ್ಸ್ಟ್ ಲೈನ್ ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕ ಉಪಾಧಿ ಇದು ಉಪಾಧಿ ಲಕ್ಷಣಂ ಹಾಗೆ ಅಂತ. ಸಮಯ ಆಗಿದೆ, ಮತ್ತೆ ಇದನ್ನ ಮುಂದೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಿ.